T20 ಫಾರ್ಮೆಟ್ನಲ್ಲಿ 50 ಪಂದ್ಯಗಳನ್ನು ಗೆದ್ದ ನಾಯಕ ರೋಹಿತ್ ಶರ್ಮಾ. ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಹೊಡೆದ ಕೀರ್ತಿ ಕೂಡ ಅವರದು. ಧೋನಿ ನಂತರ ಯಶಸ್ವಿ ನಾಯಕ ಎಂದೆನಿಸಿಕೊಂಡವರು. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. T20 ವರ್ಲ್ಡ್ ಕಪ್ ಗೆದ್ದು ಇತಿಹಾಸ ಸೃಷ್ಟಿಸಿದ ಭಾರತ. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮ T20ಗೆ ಗುಡ್ ಬೈ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಂತ್. ಭಾರತ ತಂಡ ಸುಮಾರು 17 ವರ್ಷಗಳ ಬಳಿಕ T20 ವರ್ಲ್ಡ್ ಕಪ್ ಗೆದ್ದಿದೆ. ಆದರೆ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಇರುವಾಗಲೇ ಅಭಿಮಾನಿಗಳಿಗೆ ಆಘಾತವುಂಟು ಮಾಡಿದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸಿದ್ದಾರೆ. ಆದರೆ ಇಬ್ರು ಕೂಡ ಅವರ ಆಟದ ಮೂಲಕ ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ವಿರಾಟ್ ಅವರು ಒಟ್ಟು 125 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದು ಅವರು 4188 ರನ್ ಗಳಿಸಿದ್ದಾರೆ. ವಿರಾಟ್ ಅವರು ಮುಂಬರುವ ಪೀಳಿಗೆಗೆ ಅನುಕೂಲ ಆಗಲಿ ಎಂದು ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಹಲವು ಸಾರ್ವಕಾಲಿಕ ದಾಖಲೆಗಳನ್ನು ಹೊಂದಿದ್ದು ಅವರ ನಿವೃತ್ತಿ ಅಭಿಮಾನಿಗಳಿಗೆ ದುಃಖ ತಂದೊಡ್ಡಿದೆ. ರೋಹಿತ್ ಶರ್ಮಾ ಅವರು ಒಬ್ಬ ಆಟಗಾರ ಅಲ್ಲದೆ ಒಬ್ಬ ಉತ್ತಮ ಗುಣಮಟ್ಟದ ನಾಯಕರಾಗಿ ಸೈ ಎನಿಸಿಕೊಂಡವರು. ವಿಶ್ವಕಪ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋಲದೆ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದವರು. ಇಡೀ T20 ಫಾರ್ಮೆಟ್ ಜಗತ್ತಿನಲ್ಲಿ ನಾಯಕ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಹೊಡೆದ ಕೀರ್ತಿ ಅವರದು. ಇಡೀ T20 ಫಾರ್ಮೆಟ್ನಲ್ಲಿ 50 ಪಂದ್ಯಗಳನ್ನು ಗೆದ್ದ ನಾಯಕ ರೋಹಿತ್ ಶರ್ಮಾ. ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಹೊಡೆದ ಕೀರ್ತಿ ಕೂಡ ಅವರದು. ರೋಹಿತ್ ಶರ್ಮಾ ಅವರು ಧೋನಿ ನಂತರ ಯಶಸ್ವಿ ನಾಯಕ ಎಂದೆನಿಸಿಕೊಂಡವರು. ಎಲ್ಲ ಫಾರ್ಮೆಟ್ನಲ್ಲಿಯೂ ಕ್ಯಾಪ್ಟನ್ ಆಗಿರುವ ರೋಹಿತ್ ಶರ್ಮಾ ಸದ್ಯಕ್ಕೆ ವಿಶ್ವಕಪ್ ಗೆಲ್ಲುವ ಮೂಲಕ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ರೋಹಿತ್ ಶರ್ಮಾ ಅವರು ಸುಮಾರು 154 ಪಂದ್ಯಗಳನ್ನು ಆಡಿದ್ದು 4231 ರನ್ ಗಳಿಸಿದ್ದಾರೆ. ಇದರಲ್ಲಿ 5 ಶತಕ ಸೇರಿದ್ದು 121 ಗರಿಷ್ಠ ಸ್ಕೋರ್ ಆಗಿದೆ. ಕೊಹ್ಲಿ ಮತ್ತು ರೋಹಿತ್ T20 ಕ್ರಿಕೆಟ್ನಲ್ಲಿ ವಿಶಿಷ್ಟ ರೀತಿಯ ಸಾಧನೆಗಳನ್ನು ಮಾಡಿದ್ದು ಈ ಇಬ್ಬರ ನಿವೃತ್ತಿ ಅಭಿಮಾನಿಗಳಿಗೆ ತುಂಬಾ ಆಘಾತ ಉಂಟು ಮಾಡಿದೆ. ರೋಹಿತ್ ಮತ್ತು ಕೊಹ್ಲಿ ಇಬ್ಬರ ನಿವೃತ್ತಿ ಘೋಷಣೆ ಒಂದು ವರ್ಗದ ಅಭಿಮಾನಿಗಳಿಗೆ ದುಃಖ ಆದರೆ ಮತ್ತೆ ಕೆಲವು ಅಭಿಮಾನಿಗಳು ಪ್ರೋತ್ಸಾಹಿಸಿದ್ದಾರೆ. ಏಕೆಂದ್ರೆ ಮುಂಬರುವ ಯುವಕರಿಗೆ ಹೆಚ್ಚು ಅವಕಾಶ ಸಿಗಲಿ ಮತ್ತು ಉನ್ನತ ಮಟ್ಟದಲ್ಲಿ ಅವರಿಗೆ ಕ್ರಿಕೆಟ್ ದೊರಕಲಿ ಎಂಬ ಉದ್ದೇಶದಿಂದ ಅವರ ನಿವೃತ್ತಿ ಆಶಾದಾಯಕವಾಗಿದೆ. ಇಬ್ಬರ ಕ್ರಿಕೆಟ್ ಆಟ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮಾತ್ರ ಕೊನೆಗೊಂಡಿದ್ದು ಇನ್ನು ODI ಮತ್ತು ಟೆಸ್ಟ್ ಕ್ರಿಕೆಟ್ ಅನ್ನು ಕೆಲವು ವರ್ಷಗಳ ಕಾಲ ಆಡಲಿದ್ದಾರೆ. ಈ ಇಬ್ಬರ ಮುಂಬರುವ ಕ್ರಿಕೆಟ್ ಪಂದ್ಯಗಳು ಮತ್ತು ಮುಂದಿನ ಜೀವನ ಯಶಸ್ವಿಯಾಗಲೆಂದು ಹಾರೈಸೋಣ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ T20ಗೆ ಗುಡ್ ಬೈ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.